ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಪಿತೃತ್ವ ರಜೆ ಅಥವಾ ಪೆಟರ್ನಿಟಿ ಲೀವ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಟೆಕ್ಸ್ಟ್ ಅಥವಾ ನ್ಯೂಸ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಒಂದು ಇತ್ತೀಚಿನ ತೀರ್ಪಿನಲ್ಲಿ ಭಾರತದಲ್ಲಿ ಹೇಗೆ ಈ ಒಂದು ಮಾತೃ ಕೇಂದ್ರಿತ ಅಂದರೆ ಒಂದು ಮದರ್ ಸೆಂಟ್ರಿಕ್ ಅಂತ ನಾವೇನು ಕರಿತೀವಿ, ಈ ರೀತಿಯ ಒಂದು ಕಾನೂನು ಚೌಕಟ್ಟುಗಳು ಏನಿದೆ, ಫ್ರೇಮ್ವರ್ಕ್ಗಳು ಏನಿದೆ, ಅದನ್ನು ಪ್ರಶ್ನೆ ಮಾಡ್ತಾ ಪಿತೃತ್ವ ರಜೆ ಅನ್ನುವಂತಹ ಕಾಯ್ದೆಗಳನ್ನು ಕೂಡ ಕಾನೂನುಗಳನ್ನು ಕೂಡ ನೀವು ಜಾರಿ ತರಬೇಕಾಗತ್ತೆ. ಯಾಕಂದರೆ ಮಕ್ಕಳ ಆರೈಕೆ ಅನ್ನುವಂಥದ್ದು ಕೇವಲ ತಾಯಿ ಒಬ್ಬಳ ಒಂದು ಕರ್ತವ್ಯ ಅಲ್ಲ, ಅಲ್ಲಿ ತಂದೆಯ ಒಂದು ಭಾಗವಹಿಸುವಿಕೆಯು ಕೂಡ ತುಂಬ ಮುಖ್ಯ ಆಗುತ್ತೆ. ತಂದೆಯು ಕೂಡ ಮಕ್ಕಳ ಆಗು ಹೋಗುನಲ್ಲಿ ಇನ್ನೂ ಪಾಲುದಾರ ಆಗಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಜಂಟಿ ಪೋಷಕರ ಅಂದರೆ ಶೇರ್ಡ್ ಪೇರೆಂಟಲ್ ಅಥವಾ ಏನು ಪೇರೆಂಟ್ಸ್ ಏನಿರ್ತಾರೆ ಆ ಒಂದು ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಬುದ್ಧಿ ಮಾತುಗಳನ್ನು ಕೂಡ ಹೇಳಿದೆ. ಅಂದರೆ ಈ ಒಂದು ಮಾತೃ ಕೇಂದ್ರಿತ ಒಂದು ಕಾನೂನುಗಳಿಂದಾಗಿ ಈ ಇಬ್ಬರು ಪೋಷಕರ ಒಂದು ಕೇಂದ್ರಿತವಾದಂತಹ ಕಾನೂನುಗಳನ್ನು ರೂಪಿಸುವಾಗದಂತಹ ಅಗತ್ಯ ಆಗಿದ್ರೆ ಏನಿದು ಪೆಟರ್ನಿಟಿ ಲೀವು ಅಥವಾ ನಮಗೆಲ್ಲ ಗೊತ್ತಿರೋ ಹಾಗೆ ಮಾತೃತ್ವ ರಜೆಗಳು ಅಥವಾ ಮೆಟರ್ನಿಟಿ ಲೀವ್ ಎಲ್ಲ ನಾವು ಕೇಳಿರ್ತೀವಿ. ಹಾಗಿದ್ರೆ ಈ ಪೆಟರ್ನಿಟಿ ಲೀವ್ ಅಂದ್ರೆ ಏನು? ತಂದೆಗಳಿಗೂ ಕೂಡ ಮಗುಗಳಾದಾಗ ರಜೆಗಳನ್ನ ಕೊಡಬೇಕಾಗತ್ತಾ? ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪಿತೃತ್ವ ರಜೆ ಅಥವಾ ಏನೋ ಪೆಟರ್ನಿಟಿ ಲೀವ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ನವಜಾತ ಶಿಶುವಿನ ಒಂದು ತಂದೆ ಯಾರಿರ್ತಾರೆ ಅವರು ಆ ಮಗುವಿನ ಆರೈಕೆಗಾಗಿ ತಮ್ಮ ಕೆಲಸದಿಂದ ಪಡಿಬಹುದಾದಂತಹ ವೇತನ ಸಹಿತ ರಜೆ ಏನಿರುತ್ತೆ, ಪೇಯ್ಡ್ ಲೀವ್ ಅನ್ನ ಕೊಡುವಂತಹ ರಜೆಗಳೇನಿರ್ತವೆ ಅವನ್ನ ನಾವು ಪೆಟರ್ನಿಟಿ ಲೀವ್ ಅಥವಾ ಪಿತೃತ್ವ ರಜೆ ಅಂತ ಕರಿತೀವಿ. ಅಂದ್ರೆ ನವಜಾತ ಶಿಶುಗಳು ಏನಿರ್ತವೆ, ಮಗು ಹುಟ್ಟಿದಾಗ ಕೇವಲ ತಾಯಿ ಮಾತ್ರ ಮಕ್ಕಳ ಆರೈಕೆಯನ್ನ ಅಥವಾ ಅದರ ಆರೋಗ್ಯವನ್ನ ನೋಡ್ಕೋಬೇಕಾಗಿಲ್ಲ, ತಂದೆಗಳು ಕೂಡ. ಅಂದರೆ ಒಂದು ಮಗು ಅಂದಾಗ ತಂದೆ ತಾಯಿಗಳು ಹೇಗೆ ಇಬ್ಬರು ಕೂಡ ಮುಖ್ಯವೋ ಅದೇ ರೀತಿಯಲ್ಲಿ ನವಜಾತ ಶಿಶುವಿನ ಆರೈಕೆಯನ್ನು ತಂದೆಯೂ ಕೂಡ ಮಾಡುವಂತಹ ಕೆಲಸಗಳನ್ನು ನೋಡಬೇಕಾಗತ್ತೆ. ಸೊ ಅದರಿಂದಾಗಿ ಅಂತಹ ಸಮಯದಲ್ಲಿ ಮಗು ಆದಾಗ ಎಷ್ಟು ದಿನ ನಾವು ರಜೆ ತಗೋತೀವಿ ಅಂದರೆ ಅದೆಲ್ಲೂ ಕೂಡ ವೇತನ ಸಹಿತವಾದಂತಹ ರಜೆಗಳೇನಿರ್ತವೆ ಆ ರಜೆಗಳನ್ನು ನಾವು ಪೆಟರ್ನಿಟಿ ಲೀವ್ ಅಥವಾ ಪಿತೃತ್ವ ರಜೆ ಅಂತ ಕರಿತಾ ಬರ್ತೀವಿ. ಈ ಒಂದು ಪಿತೃತ್ವ ರಜೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಂದೆ ನವಜಾತ ಶಿಶುವಿನೊಂದಿಗೆ ಬಾಂಧವ್ಯವನ್ನು ಹೊಂದೋದಿಕ್ಕೆ ಮತ್ತು ನಿರ್ಣಾಯಕವಾದಂತಹ ಪ್ರಸವಾನಂತರದ ಒಂದು ಅವಧಿಯಲ್ಲಿ ತಾಯಿಯನ್ನ ಬೆಂಬಲಿಸೋದಿಕ್ಕೂ ಕೂಡ ಅನುವು ಮಾಡಿಕೊಡುವಂತಹ ಉದ್ದೇಶವನ್ನು ಕೂಡಿರುವಂತಹ ಒಂದು ರಜೆ ಆಗಿರುತ್ತೆ. ಅದುವೇ ಪಿತೃತ್ವ ಅಥವಾ ಪೆಟರ್ನಿಟಿ ಲೀವ್ ಅನ್ನುವಂಥದ್ದು. ಅಂಡ್ ಈ ಮೆಟರ್ನಿಟಿ ಲೀವ್ ಅಂಡ್ ಪೆಟರ್ನಿಟಿ ಲೀವ್ ಏನು ವ್ಯತ್ಯಾಸ, ಏನು ಡಿಫ್ರೆನ್ಸ್ ಅಂತ ನೋಡ್ತಾ ಬಂದಾಗ, ಮಾತೃತ್ವ ರಜೆ ಅನ್ನುವಂಥದ್ದು ಗರ್ಭಿಣಿ ಆದ ನಂತರದಲ್ಲಿ ಹೆರಿಗೆಯ ಮುಂಚೆ ಮತ್ತು ಹೆರಿಗೆಯ ನಂತರ ನಿರ್ದಿಷ್ಟ ಸಮಯಗಳವರೆಗೆ ಒಂದು ರಜೆಯನ್ನ ಏನು ಕೊಡಲಾಗತ್ತೆ, ವೇತನ ಸಹಿತವಾದಂತಹ ರಜೆಯನ್ನ ಕೊಡಲಾಗತ್ತೆ, ಅದನ್ನ ಮಾತೃತ್ವ ರಜೆ ಅಥವಾ ಮೆಟರ್ನಿಟಿ ಲೀವ್ ಅಂತ ಕರಿತಾ ಬರ್ತೀವಿ. ಯಾಕಂತ ಅಂದ್ರೆ ಗರ್ಭಿಣಿ ಆದ ಮೇಲೆ ಹೆರಿಗೆಯ ಮುಂಚೆ ಮತ್ತು ಹೆರಿಗೆಯ ನಂತರ ಆಕೆಯ ಕೇರ್ ಅಥವಾ ಆಕೆಯ ಆರೋಗ್ಯ ಮತ್ತು ಮಗುವಿನ ಆರೈಕೆಯನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮುಖ್ಯವಾಗಿರುತ್ತೆ. ಆ ದೃಷ್ಟಿಯಿಂದ ಆಸ್ ಆಫ್ ನಾವು ಕೆಲವು ಕಡೆ 26 ವಾರಗಳ ರಜೆಯನ್ನು ಕೊಡ್ಬೋದು, ಕೆಲವರು ಅದಕ್ಕಿಂತ ಹೆಚ್ಚು ವಾರದ ರಜೆಯನ್ನು ಕೂಡ ವೇತನ ಸಹಿತವಾದಂತಹ ಒಂದು ಮೆಟರ್ನಿಟಿ ಲೀವನ್ನ ಮಾತೃತ್ವ ರಜೆಯನ್ನು ಕೊಡ್ತಾ ಬರ್ತಾರೆ. ಬಟ್ ಅದೇ ರೀತಿಯಲ್ಲಿ ಪಿತೃತ್ವ ರಜೆಗೆ ಬಂದಾಗ ಈ ಒಂದು ಮಗುಗಳು ಜನಿಸಿದಾಗ ತಂದೆಯು ಕೂಡ ಒಂದು ರಜಾ ಹಾಕಿ ಕೆಲಸಕ್ಕೆ ರಜೆಯನ್ನು ತೆಗೆದುಕೊಂಡು ಮಗುವಿನ ಆರೈಕೆಯಲ್ಲಿ ತೊಡಗಿಸ್ಕೊಳ್ಬಹುದು. ಅಂಥದ್ದನ್ನ ನಾವು ಪಿತೃತ್ವ ಅಥವಾ ಪೆಟರ್ನಲ್ ಲೀವ್ ಅಂತ ಕರಿತಾ ಬರ್ತೀವಿ. ಬಟ್ ಆಸ್ ಆಫ್ ನೌ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ಈ ಥರದ ತಂದೆಗಳಿಗೆ ಯಾವುದೇ ರೀತಿಯಾದ ಒಂದು ಪಿತೃತ್ವ ರಜೆಯನ್ನು ಕೊಟ್ಟಿಲ್ಲ. ಬಟ್ ಕೆಲವು ಕಾನೂನುಗಳ ಅಡಿನಲ್ಲಿ 15 ದಿನಗಳ ಒಂದು ರಜೆಯನ್ನು ಪಡ್ಕೋಬೋದೇ ಆಗಿರ್ತದೆ. ಬಟ್ ಅದಕ್ಕಿಂತ ಹೆಚ್ಚಿನ ಒಂದು ರಜೆಗಳನ್ನು ಪಿತೃತ್ವ ರಜೆ ಅಂಡರಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ಕೊಟ್ಟಿಲ್ಲ. ಅಂಡ್ ಏನು ಕಾನೂನು ಚೌಕಟ್ಟಿದೆ ಪೆಟರ್ನಿಟಿ ಲೀವ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಪಿತೃತ್ವ ರಜೆಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ಪ್ರಸ್ತುತ ಕಾನೂನು ಫ್ರೇಮ್ವರ್ಕ್ಗಳು ಅಥವಾ ಲೀಗಲ್ ಚೌಕಟ್ಟುಗಳು ಏನಿದೆ ಅಂತ ನೋಡ್ತಾ ಬಂದಾಗ, ಸಾರ್ವಜನಿಕ ವಲಯದಲ್ಲಿ ಅಂದ್ರೆ ಅದು ಕೂಡ ಗೌರ್ನಮೆಂಟ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ 15 ದಿನಗಳ ಒಂದು ನಿಯಮವನ್ನ ಲಾನ ನೋಡ್ತಾ ಬಂದಿರ್ತೀವಿ. ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳು 1972 ರೂಲ್ 43A ಅಂಡರಲ್ಲಿ ಪುರುಷ ಕೇಂದ್ರ ಸರ್ಕಾರಿ ನೌಕರರು ಏನಿರ್ತಾರೆ, 2ಕ್ಕಿಂತ ಕಡಿಮೆ ಮಕ್ಕಳಿರುವಂತಹ ತಂದೆಗಳೇನಿರ್ತಾರೆ ಅವರು ತಮ್ಮ ಮಗು ಜನನವಾದಾಗ 15 ದಿನಗಳ ವೇತನ ಸಹಿತ ಪಿತೃತ್ವ ಅಥವಾ ಪೆಟರ್ನಲ್ ಲೀವ್ ಅನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಈ ಲೀವ್ಗಳನ್ನ ಮಗು ಜನಿಸಿದ 15 ದಿನಗಳ ಅದು ಜನಿಸಿದ ಮೇಲೆ 15 ದಿನಗಳವರೆಗೆ ಅಥವಾ ಮಗು ಜನಿಸಿದಿಂದ 6 ತಿಂಗಳ ಒಳಗೆ ಈ ಒಂದು ರಜೆಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಫ್ರೇಮ್ವರ್ಕ್ ಗಳಾಗಿರ್ಬೋದು, ಯಾವುದೇ ಒಂದು ಇದನ್ನು ಕೂಡ ನಾವು ನೋಡ್ತಾ ಬಂದಿಲ್ಲ. ಅಂಡ್ ರಾಜ್ಯವಾರು ಕೂಡ ಕೆಲವು ಕಡೆ ವ್ಯತ್ಯಾಸವಿದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳು ಇದೇ ರೀತಿಯ ಒಂದು ನಿಯಮಗಳನ್ನು ಅಳವಡಿಸಿಕೊಂಡಿದ್ದಾವೆ. ಬಟ್ ಬೇರೆ ರಾಜ್ಯಗಳು ಬಂದಾಗ ಅದು ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ. ಅದರಿಂದಾಗಿ ಯಾವುದೇ ಒಂದು ನಿರ್ದಿಷ್ಟ ಒಂದು ಪ್ರಾವಿಷನ್ಸ್, ಒಂದು ಲೀಗಲ್ ಒಂದು ರೂಲ್ಸ್ ಆಗಿರ್ಬೋದು, ಒಂದು ಫ್ರೇಮ್ ವರ್ಕ್ ಆಗಿರ್ಬೋದು, ಅದರ ಆಬ್ಸೆನ್ಸ್ ಅನ್ನು ನಾವು ಇಂಡಿಯಾದಲ್ಲಿ ನೋಡ್ತಾ ಬರಬಹುದು.
ಅಂಡ್ ಇನ್ನು ಖಾಸಗಿ ವಲಯಕ್ಕೆ ಬಂದಾಗ, ಸಾರ್ವಜನಿಕ ವಲಯಕ್ಕೆ ಬಂದಾಗ ನಿಮ್ಗೆ ಅವಾಗಲೇ ಹೇಳಿದಾಗೆ 15 ಡೇಸ್ ರೂಲ್ಸ್ ಇದೆ. ಬಟ್ ಅದೇ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರ್ ಬಂದಾಗ ಇದೆಲ್ಲೂ ಕೂಡ ನಾವು ಕಾರ್ಪೊರೇಟ್ ಲಾಟ್ರಿ ಅಂತ ಕರಿತಾ ಬರ್ತೀವಿ. ಯಾಕೆಂತಂದ್ರೆ ಇದೆಲ್ಲೂ ಕೂಡ ಕಾರ್ಪೊರೇಟ್ ಹೌಸ್ಗಳ ಅಥವಾ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಟಿವ್ಗಳ ಮೇಲೆ ನಿಂತಿರುತ್ತೆ. ಯಾಕಂದ್ರೆ ಕೆಲವು ಕಾರ್ಪೊರೇಟ್ಗಳು ಮಾತೃತ್ವದ ರಜೆ ಜೊತೆಗೆ ಪಿತೃತ್ವ ರಜೆಯನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಬಟ್ ಕೆಲವು ಸಂಸ್ಥೆಗಳು ಅದನ್ನು ಕೊಡೋದಿಲ್ಲ. ಅಂದ್ರೆ ಯಾವುದೇ ರೀತಿಯ ಒಂದು ಶಾಸನಬದ್ಧದ ಆದೇಶ ಇಲ್ದಲೇ ಇರೋದ್ರಿಂದಾಗಿ, ಲೀಗಲ್ ಅಥವಾ ಸ್ಟ್ಯಾಟ್ಯೂಟರಿ ನೋಟಿಸ್ ಇಲ್ದಲೇ ಇರೋದ್ರಿಂದಾಗಿ, ಕಾರ್ಮಿಕ ಕಾನೂನುಗಳು ಅಥವಾ ಏನು ನಾವು ಲೇಬರ್ ಲಾಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಈ ಒಂದು ಸಾಮಾಜಿಕ ಭದ್ರತಾ ಸಂಹಿತೆ ಆಗಿರ್ಬೋದು ಅಥವಾ ಇತ್ತೀಚೆಗೆ ನಡೆದಂತಹ ಮಾತೃತ್ವ ಪ್ರಯೋಜನಗಳ ಒಂದಾಗಿ ಅಲ್ಲಿ ಮಾತ್ರ ಮಾತಾಡುತ್ತೆ ಹೊರತು ಕಡ್ಡಾಯವಾದಂತಹ ಪಿತೃತ್ವ ರಜೆಯ ಬಗ್ಗೆ ಎಲ್ಲೂ ಕೂಡ ಮಾತಾಡೋದಿಲ್ಲ. ಅಂಡ್ ಅದಕ್ಕೆ ಇದನ್ನ ಡಿಸ್ಕ್ರಿಷನರಿ ಪಾಲಿಸೀಸ್ ಅಂತ ಕರಿತಾ ಬರ್ತೀವಿ. ಕೆಲವು ಕಂಪನಿಗಳು ಸ್ವತಂತ್ರವಾಗಿ ಅಥವಾ ಸಂಪೂರ್ಣವಾಗಿ ಅವರೇನೆ ಒಂದು ವಿವೇಚನಾಬದ್ಧವಾಗಿ ರಜೆಯನ್ನ ಕೊಡ್ಕೋತಾರೆ. ಅಂದ್ರೆ ಇದೆಲ್ಲವೂ ಕೂಡ ಉದ್ಯೋಗದಾತರ ಒಂದು ದಯೆಯ ಮೇಲೆ ನಿಂತಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಕೆಲವು ರೆವಲ್ಯೂಷನರಿ ಅಥವಾ ಪ್ರಗತಿಶೀಲ ಕಂಪನಿಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ 26 ವಾರಗಳ ಪೆಟರ್ನಿಟಿ ಲೀವ್ ಅನ್ನು ಕೂಡ ಕೊಡ್ತಾ ಇದೆ. ಸೇಲ್ ಫೋರ್ಸ್ ಆಗಿರ್ಬೋದು, ಫೈಸರ್ ಆಗಿರ್ಬೋದು, ಇಂತಹ ಕಂಪನಿಗಳು ಒಂದು ಜೆಂಡರ್ ಸೆನ್ಸಿಟಿವ್ ಅಂತ ಕರಿತೀವಿ ಅಥವಾ ಲಿಂಗ ತಟಸ್ಥ ಒಂದು ಪೋಷಕರ ರಜೆ ನೀತಿಯನ್ನ ಅಳವಡಿಸ್ಕೊಂಡಿದ್ದಾವೆ ಅನ್ನುವಂಥದ್ದು ನೋಡಿ. ಅಂಡ್ ವಾಸ್ತವದಲ್ಲಿ ಈ ತರ ಕಂಪನಿಗಳು ಇದ್ರೂ ಕೂಡ, ಈ ತರ ರಜೆಗಳು ಕೊಟ್ಟರೂ ಕೂಡ ಇದರಲ್ಲಿ 14 to 18% ಅಷ್ಟೇನೆ ನಮಗೆ ಪಾವತಿಸಿದಂತಹ ಪೇಯ್ಡ್ ಲೀವ್ ಅನ್ನ ಕೊಡ್ತಾ ಇರುವಂತದ್ದು ಆಗ್ತಾ ಇಲ್ಲ. ಪಿತೃತ್ವ ರಜೆ ಅನ್ನುವಂಥದ್ದು ಫಾಲೋ ಅಪ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನೀವು ನೋಡ್ಬೋದು. ಅಂಡ್ ಶಾಸಕಾಂಗದ ಒಂದು ನಿಶ್ಚಲತೆ ಅಂತ ಕರಿತಾ ಬರ್ತೀವಿ. ಯಾಕಂದ್ರೆ ಪಿತೃತ್ವ ಪ್ರಯೋಜನ ಮಸೂದೆ ಅನ್ನುವಂಥದ್ದನ್ನ 2017ರಲ್ಲಿ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಆಗಿ ಅದನ್ನ ಮಂಡನೆ ಮಾಡೋದಕ್ಕೆ ತಯಾರನ್ನ ನಡೆಸ್ಕೊಳ್ಳಲಾಗಿತ್ತು. ಬಟ್ ಆ ನಂತರದಲ್ಲಿ ಸಂಸತ್ನಲ್ಲಿ ಮಂಡನೆಗೆ ಒಳಗಾಗ್ಲಿಲ್ಲ ಅನ್ನುವಂಥದ್ದಾಗಿರ್ಬೋದು. ಅಂಡ್ 2025ರಲ್ಲಿ ಪೋಷಕರ ರಜೆ ಹಂಚಿಕೆಯಾಗಿ ರಜೆ ಎನ್ನುವಂತಹ ಒಂದು ಪ್ರತಿಪಾದಿಸುವಂತಹ ನ್ಯೂ ಪ್ರೈವೇಟ್ ಮೆಂಬರ್ ಬಿಲ್ ಅನ್ನು ಕೂಡ ಪರಿಚಯಿಸಲಾಯಿತು. ಅದು ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ಡಿಬೇಟ್ಗಳು ನಡೆದೂ ಇಲ್ಲ ಮತ್ತು ಕಾನೂನಾಗಿ ಅದನ್ನು ಪರಿವರ್ತನೆ ಕೂಡ ಗೊಂಡಿಲ್ಲ. ಆ ಮೂಲಕ ಇನ್ನೂ ಕೂಡ ಪಿತೃತ್ವ ರಜೆ ಅಥವಾ ಪೆಟರ್ನಿಟಿ ಲೀವ್ ಅನ್ನುವಂಥದ್ದು ನಿಶ್ಚಲತೆಯಿಂದನೇ ಕೂಡಿದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಈ ಪಿತೃತ್ವ ರಜೆ ಏನಕ್ಕೆ ಬೇಕು? ಮಗುವನ್ನ ಇರುವಂಥದ್ದು ತಾಯಿ ಮಾತ್ರ ಅಲ್ವಾ? ತಂದೆಯಲ್ಲಿ ಇದ್ರಲ್ಲಿ ಏನ್ ಕೆಲಸ ಇರುತ್ತೆ? ತಂದೆ ಏನು ಮಾಡಬೇಕು ಅನ್ನುವಂತಹ ಕೆಲವು ದೂರುಗಳನ್ನ ಅಥವಾ ಕೆಲವರು ಮಾತುಗಳನ್ನ, ವಾದಗಳನ್ನ ನಾವು ಕೇಳ್ತಾ ಬಂದಿರ್ತೀವಿ. ಹಾಗಿದ್ರೆ ಮಗುವಿನ ಅಭಿವೃದ್ಧಿ ಅನ್ನುವಂಥದ್ದು, ಮಗುವಿನ ಆರೈಕೆ ಅನ್ನುವಂಥದ್ದು ಕೇವಲ ತಾಯಿ ಮಾತ್ರವೇ ಮಾಡ್ಕೋಬೇಕಾ? ತಾಯಿಗೆ ಮಾತ್ರ ಅದು ಕರ್ತವ್ಯವ? ತಂದೆ ಅದರಲ್ಲಿ ಭಾಗವಹಿಸುವಂಥದ್ದಿಲ್ವಾ ಅನ್ನುವಂಥದ್ದು ಕೆಲವರು ಕೂಡ ಅದನ್ನು ವಾದ ಮಾಡ್ತಾ ಬಂದಿರ್ತಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹಂಸಾನಂದಿನಿ ನಂದೂರಿ ಅನ್ನುವಂತಹ ಒಂದು ಕೇಸ್ನಲ್ಲಿ, ಹಂಸಾನಂದಿನಿ ನಂದೂರಿ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಪಿತೃತ್ವ ಅನ್ನುವಂಥದ್ದು ಅಥವಾ ಪೆಟರ್ನಿಟಿ ಲೀವ್ ಅನ್ನುವಂಥದ್ದು ಮಗುವಿನ ಒಂದು ಏಳ್ಗೆಗೆ ಅಥವಾ ಮಗುವಿನ ಬೆಳವಣಿಗೆಗೆ ನಿಶ್ಚಯವಾಗಿ ಕಡ್ಡಾಯವಾಗಿರ್ತದೆ. ಆ ದೃಷ್ಟಿಕೋನದಿಂದ ನಾವು ಪಿತೃತ್ವ ರಜೆ ಕಡೆಗಳನ್ನು ಕೂಡ ಗಮನವನ್ನ ಹರಿಸಬೇಕು ಅಂತ ಹೇಳಿದೆ. ಅಂದ್ರೆ ಮಗುವಿನ ಒಂದು ಬೆಳವಣಿಗೆ ವರ್ಷಗಳು ಏನಿರ್ತವೆ ಅಲ್ಲಿ ಇಬ್ಬರೂ ಪೋಷಕರ ಒಂದು ಸಕ್ರಿಯ ಭಾಗವಹಿಸಿಕೆ ಆಗಿರ್ಬೋದು, ಸಕ್ರಿಯ ಆರೈಕೆ ಆಗಿರ್ಬೋದು, ಮಗುವಿನ ಒಂದು ಸಮಗ್ರ ಮತ್ತು ಮಾನಸಿಕ ಬೆಳವಣಿಗೆಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಕೇವಲ ತಾಯಿ ಒಬ್ಬರೇ ಮಗುವಿನ ನೋಡ್ಕೋಬೇಕಾಗಿಲ್ಲ, ತಂದೆ ಮತ್ತು ತಾಯಿಗಳಿಬ್ಬರೂ ಕೂಡ ಮಗುವಿನ ಆರೈಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಅಂಡ್ ನಿಮ್ಗೆಲ್ಲ ಆವಾಗಲೇ ಹೇಳಿದಾಗೆ ತಾಯ್ತನ ದಂಡ ಅಂತ ಕರಿತೀವಿ. ಯಾಕಂತಂದ್ರೆ ನಾನು ತಾಯಿ ಆಗಿದ್ರಿಂದಾಗಿ ಮಾತ್ರ ತಾಯಿ ಒಬ್ಬಳೇ ಆ ಕೇರನ್ನ ಮಾಡಬೇಕು ಅನ್ನುವಂಥದ್ದಾದ್ರೆ, ಕೆಲವು ಸಂಸ್ಥೆಗಳು ಈ ಒಂದು ಮೆಟರ್ನಿಟಿ ಲೀವ್ಗೆ ಜಾಸ್ತಿ ಕೊಡ್ಬೇಕಲ್ಲ ಅನ್ನೋದಕ್ಕೋಸ್ಕರನೇ ಮಹಿಳಾ ವರ್ಕ್ ಫೋರ್ಸ್ಗಳನ್ನ ನೇಮಕ ಮಾಡಿಕೊಡದಲ್ಲೇ ಇರ್ಬೋದಾಗಿರತ್ತೆ. ಈ ಎಲ್ಲ ಇದರಿಂದಾಗಿ ಕೂಡ ಸಮಗ್ರ ಮತ್ತು ಮಾನಸಿಕ ಬೆಳವಣಿಗೆ ನಿರ್ಣಾಯಕವಾದಂತಹ ಈ ಒಂದು ಪಿತೃತ್ವ ರಜೆ ತುಂಬಾನೇ ಆಗುತ್ತೆ. ಇನ್ನು ಇದರ ಮಹತ್ವವನ್ನೇನು ಅಥವಾ ಈ ಒಂದು ಪಿತೃತ್ವ ರಜೆ ಅಥವಾ ಪೆಟರ್ನಿಟಿ ಲೀವ್ ನ ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಬಂದಾಗ, ಶಿಶುಪಾಲನೆಯ ಕೇವಲ ತಾಯಿ ಕೆಲಸ ಮಾತ್ರ ಅಲ್ಲ, ಅದು ಪೋಷಕರಿಬ್ಬರಿಗೂ ಕೆಲಸ ಅನ್ನುವಂತಹ ಒಂದು ಇದನ್ನ ಮೂಡುತ್ತೆ. ಅಂಡ್ ಈಗ ಆಲ್ರೆಡಿ ನಮ್ಮ ಮನಸ್ಸಿನಲ್ಲಿರುವಂತಹ ಅಥವಾ ನಮ್ಮ ಒಂದು ಮನಸ್ಥಿತಿ ಏನಿರುತ್ತೆ, ವೆರಿ ಪೂರ್ವಗ್ರಹವಾದಂತಹ ಮನಸ್ಥಿತಿ ಅಂತ ಕರಿತೀವಿ. ಅಂದ್ರೆ ಆಲ್ರೆಡಿ ಒಂದು ಪ್ರೀ ಎಸ್ಟಾಬ್ಲಿಷ್ಡ್ ಥಾಟ್ ಏನ್ ಇಟ್ಕೊಂಡಿರ್ತೀವಿ, ಮಗುವಿನ ಆರೈಕೆ ಕೇವಲ ತಾಯಿಯದ್ದು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಪ್ರಶ್ನೆ ಮಾಡುತ್ತೆ. ಮಗುವಿನ ಆರೈಕೆ ಕೇವಲ ತಾಯಿದೇ ಆಗಿಲ್ಲ, ಕೇವಲ ತಂದೆದ್ದು ಆಗಿರೋದಿಲ್ಲ, ಅದು ಪೋಷಕರ ಒಂದು ಮಹತ್ವದ್ದಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಅಂಡ್ ಈ ಒಂದು ಪೋಷಕರ ಒಂದು ಹಂಚಿಕೆಯ ಪಾತ್ರ ಏನಿರುತ್ತೆ ಅದನ್ನು ಕೂಡ ಪ್ರೋತ್ಸಾಹ ಮಾಡುವಂಥದ್ದು. ಹೆರಿಗೆ ನಂತರ ತಾಯಂದಿರ ಅಥವಾ ಮಹಿಳೆಯರ ಅವರ ದೈಹಿಕ ಮತ್ತು ಮಾನಸಿಕವಾಗಿ ಭಾವನಾತ್ಮಕವಾಗಿ ಏನು ಹೊರೆಯನ್ನು ಹೊತ್ತಿರ್ತಾರೆ ಅದನ್ನ ಕಮ್ಮಿ ಮಾಡೋದಕ್ಕೂ ಕೂಡ ಈ ಒಂದು ಪಿತೃತ್ವ ರಜೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ನವಜಾತ ಶಿಶುವಿನ ಆರೈಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಮತ್ತು ಪೋಷಕ ಮತ್ತು ಮಗುವಿನ ಒಂದು ಬಾಂಧವ್ಯವೇನಿರುತ್ತೆ ಆ ಬಾಂಧವ್ಯವನ್ನ ಹೆಚ್ಚು ಪಾಸಿಟಿವ್ ನೆಲೆಯಲ್ಲಿ ನೋಡೋದಕ್ಕೂ ಕೂಡ ಈ ಒಂದು ಪಿತೃತ್ವ ರಜೆ ಪೆಟರ್ನಿಟಿ ಲೀವ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅಂಡ್ ನಾವು ವರ್ಕ್ ಫೋರ್ಸ್ಗಳು ಏನಿರ್ತವೆ ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳಗಳೇನಿರ್ತವೆ ಹೆಚ್ಚು ಜೆಂಡರ್ ಸೆನ್ಸಿಟಿವ್ ಆದಂತಹ ಅಥವಾ ಇನ್ಕ್ಲೂಸಿವ್ ಆದಂತಹ ಲಿಬರಲ್ ಥಾಟ್ಗಳನ್ನು ಕೂಡ ಅಂದರೆ ಪ್ರಗತಿಪರವಾಗಿ ರೂಪಣೆ ಮಾಡೋದಕ್ಕೂ ಕೂಡ ನಮಗೆ ಈ ಒಂದು ಪೆಟರ್ನಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೂ ಕೂಡ ಕೆಲವರು ಇದನ್ನ ಪೇಯ್ಡ್ ಲೀವ್ ಇರೋದ್ರಿಂದಾಗಿ ಕೊಡೋದಕ್ಕೆ ನಕಾರಾತ್ಮಕವಾಗಿ ಅಥವಾ ಹಿಂದೆಟ್ಟುಗಳನ್ನು ಹಾಕ್ಬೋದು. ಸೊ ಆ ದೃಷ್ಟಿಯಿಂದ ಒಂದು ವೇ ಫಾರ್ವರ್ಡ್ ಏನು ಅಥವಾ ಒಂದು ವೆರಿ ಬ್ಯಾಲೆನ್ಸ್ಡ್ ವೇ ಏನಿರುತ್ತೆ ಅಂತ ನೋಡ್ತಾ ಬಂದಾಗ ಮಾತೃತ್ವ ಒಂದು ರಜೆಯಿಂದ ಪೋಷಕರ ರಜೆ ಅನ್ನುವಂಥದ್ದು, ಈಗ ಮಾತೃತ್ವ ರಜೆನೂ ಬೇಡ ಅಥವಾ ಪೆಟರ್ನಿಟಿ ಲೀವ್ ಬೇಡ, ಅದನ್ನ ಪೇರೆಂಟಲ್ ಲೀವ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತರಬೇಕಾಗತ್ತೆ. ಅದನ್ನ ಶೇರ್ಡ್ ಮಾಡ್ಕೊಳ್ಳುವಂತಹ ಒಟ್ಟಾರೆಯಾಗಿ ಇಷ್ಟು ರಜಾನ ಅಂತ ಕೊಡುವಂಥದ್ದು ಅದು ತಾಯಿ ಬೇಕಾದ್ರೂ ತಗೋಬಹುದು, ತಂದೆ ಬೇಕಾದ್ರೂ ಕೂಡ ತಗೋಬಹುದು ಅಥವಾ ಇಬ್ರು ಕೂಡ ತಗೋಬಹುದು ಅನ್ನುವಂತಹ ಒಂದು ನೀತಿ ನಿಯಮಗಳನ್ನು ನಾವು ಕೂಡ ಪಾಲನೆ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಈ ಒಂದು ಏನು ಆರ್ಥಿಕ ಕಾರ್ಯಸಾಧ್ಯತೆ ಏನತ್ತೆ ಅದನ್ನೆಲ್ಲವೂ ಕೂಡ ಪರಿಗಣಿಸಿ ಔಪಚಾರಿಕ ವಲಯದಿಂದ ನಾವು ಕ್ರಮೇಣವಾಗಿ ಇದು ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ವರ್ಕ್ ಫೋರ್ಸ್ಗಳು ಇರ್ತವೆ. ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರುವಂಥದ್ದು ಇನ್ಫಾರ್ಮಲ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಹೆಚ್ಚು ಪ್ರಮಾಣದ ವರ್ಕ್ ಫೋರ್ಸ್ ಇರುವಂಥದ್ದು. ಫಾರ್ಮಲ್ ವರ್ಕ್ ಫೋರ್ಸ್ ಅಲ್ಲಿ ಆರಾಮ್ಸಿ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದಾಗಿರುತ್ತೆ. ಬಟ್ ಇನ್ಫಾರ್ಮಲ್ ಅಥವಾ ಅಸಂಘಟಿತ ವಲಯದಲ್ಲಿ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಅದರಿಂದಾಗಿ ಇದನ್ನು ಕೂಡ ನಾವು ಒಂದು ಫೇಸ್ ಆಧಾರದ ಮೇಲೆ ಹಂತವಾಗಿ ನಾವು ಇದನ್ನ ಮಾಡ್ಕೋಬೇಕು. ಅಂಡ್ ಕೇವಲ ಕಾನೂನಾತ್ಮಕವಾಗಿ ಏನಾದರೂ ತಂದ್ರೂ ಕೂಡ ಸಾಲೋದಿಲ್ಲ. ಅದರ ಬದಲಿಗೆ ನಾವು ನಮ್ಮ ಬಿಹೇವಿಯರಲ್ ಚೇಂಜಸ್ ಅಂತ ಕರಿತಾ ಬರ್ತೀವಿ, ನಡವಳಿಕೆಯ ಬದಲಾವಣೆ ಅನ್ನುವಂಥದ್ದು ಅಥವಾ ಮನೋಭಾವದ ಬದಲಾವಣೆಗಳು ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಪೆಟರ್ನಿಟಿ ಅಥವಾ ಮೆಟರ್ನಿಟಿ ಕೇರ್ ಅನ್ನುವಂಥದ್ದು ಕೇವಲ ಮಹಿಳೆಗೆ ಅಥವಾ ಕೇವಲ ತಂದೆಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇದು ಇಬ್ಬರಿಗೂ ಕೂಡ ಸೇರಿರುವಂಥದ್ದು. ಮಗುವಿನ ಆರೈಕೆ ತಂದೆ ತಾಯಿಗಳಿಬ್ಬರೂ ಕೂಡ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಅಥವಾ ನಡವಳಿಕೆ ಒಂದು ಬದಲಾವಣೆಯನ್ನ ನಾವು ಕಾಣಬೇಕಾಗಿರುತ್ತೆ. ಇದಿಷ್ಟು ಈ ವಿಡಿಯೋಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.